ಯಾಕಂತಂದ್ರೆ ದೀಪಾವಳಿಯ ಒಂದು ಹಬ್ಬದ ಶಾಂತಿ ಒಳಗಡೆ ಇವತ್ತು ಸಾಕಷ್ಟು ಕಾರ್ಯಕ್ರಮಗಳು ಇದಾವೆ. ಅಂತ ಒಂದು ಕಾರ್ಯಕ್ರಮದಾಗೂ ಕೂಡ ಎಲ್ಲರೂ ಇಷ್ಟೊಂದು ಸಂಖ್ಯೆಯಲ್ಲಿ ಕೂಡಿ ಈ ಒಂದು ಕಾರ್ಯಕ್ರಮವನ್ನು ತಾವು ಮಾಡಿದಿರಿ. ವಿಶೇಷವಾಗಿ ಈ ಒಂದು ದ್ವಾರ ಬಾಗಿಲು ಏನು ತಾವು ಇವತ್ತು ಸ್ಥಾಪನೆ ಮಾಡಿದ್ದೀರಿ, ಬರೀ ದ್ವಾರ ಬಾಗಿಲ ಮಾಡಿದಷ್ಟೇ ಒಂದು ಅದರ ಮೇಲ್ಗಡೆ ನಮ್ಮ ಮಹಾನ್ ವ್ಯಕ್ತಿಗಳ ಒಂದು ಏನು ನಾವು ಪುತ್ಥಳಿಯನ್ನ ಒಂದು ಸ್ಥಾಪನೆ ಮಾಡುವ ಮುಖಾಂತರ ಒಂದು ಒಳ್ಳೆಯ ಸಂದೇಶವನ್ನು ತಾವೆಲ್ಲ ಕೊಟ್ಟಿದ್ದೀರಿ. ಯಾಕಂದ್ರೆ ಎಲ್ಲ ಇಲ್ಲಿ ಹಿರಿಯರಕ್ಕೆನ ಇಲ್ಲಿ ತಾವು ಯುವಕರು ಹಿರಿಯರು ಕೂಡ್ಕೊಂಡು ತಾವು ಈ ಒಂದು ವಿಚಾರವನ್ನ ಮುಂದಿಟ್ಟುಕೊಂಡು ಮಾಡಿದಿರಿ ಅಂತ ಹೇಳಿದ್ರು. ಯಾಕಂದ್ರೆ ನಮ್ಮ ಬರುವಂತಹ ದಿನಮಾನದಲ್ಲಿ ಈ ತಮ್ಮ ಒಂದು ದ್ವಾರ ಬಾಗಿಲ ನಮ್ಮ ಭಾಗದಲ್ಲಿ ಮಾದರಿ ಆಗ್ಬೇಕಂತ ಹೇಳಿ ನನ್ನೊಂದು ಅಪೇಕ್ಷೆ. ಯಾಕಂತಂದ್ರೆ ಅದನ್ನು ನೋಡಿದಾಗ ಒಳಗೆ ಹೋಗೋದ್ನಾಗ ಈ ಅಂದ್ರೆ ನಮ್ಮ ಭಾಗನಾಗ ಎಲ್ಲ ಜನ ಒಗ್ಗಟ್ಟದ ಅದಾರ ಅನ್ನೋಂಥ ಒಂದು ಸಂದೇಶನ ಕೊಡ್ತದೆ. ಕಡ್ಡಿ ಹಚ್ಚೋ ಮಂದಿ ಯಾರು ಬರೋದಿಲ್ಲ, ದ್ವಾರ ಭಾಗದ ನೋಡಿದ್ರೆ ಅಂದ್ರೆ ಕಡ್ಡಿ ಕೊರಿ ಮಂದಿ ಯಾರು ಬರೋದಿಲ್ಲ, ಯಪ್ಪ ಇವರೆಲ್ಲ ಒಗ್ಗಟ್ಟದಾರ ಅಂತ ಹೇಳಿ ಹೊರಗಿಂದ ಹೊರಗೆ ಹೋಗ್ಬಿಡ್ತಾರೆ. ಅದಕ್ಕೆ ತಾವು ಒಂದು ಒಳ್ಳೆ ಆಲೋಚನೆ ಒಳ್ಳೆ ವಿಚಾರಧಾರ ಇಟ್ಕೊಂಡು ತಾವು ಈ ಒಂದು ಕೆಲಸ ಮಾಡಿದಿರಿ. ಬರುವಂತಹ ದಿನಮಾನದಲ್ಲಿ ತಮ್ಮ ಈ ದ್ವಾರ ಬಾಗಿಲ ನಮ್ಮ ಭಾಗದಲ್ಲೇ ಮಾದರಿ ಆಗಲಿ, ಇಂಥ ಇನ್ನಷ್ಟು ಕೂಡ ದ್ವಾರ ಬಾಗಿಲುಗಳು ನಮ್ಮ ಭಾಗದಲ್ಲಿ ನಿರ್ಮಾಣ ಆಗಲಿ ಅನ್ನುವಂಥ ಮಾತನ್ನು ಹೇಳಿ ತಮ್ಮೆಲ್ಲರಿಗೂ ಕೂಡ ಭಗವಂತ ಶುಭವನ್ನು ಮಾಡಲಿ ಅನ್ನೋಂಥ ಮಾತು ಹೇಳಿ ನಾನು ಎರಡು ಮಾತನ್ನು ಮುಗಿಸ್ತೇನೆ. ಧನ್ಯವಾದ.